ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ. ಇವತ್ತೇನು ವಾರಣಾಸಿ ತೋರಿಸ್ತಾ ಇದ್ದೀನಿ, ಕಾಶಿ ಕ್ಷೇತ್ರ ತೋರಿಸ್ತಾ ಇದ್ದೀನಿ ಅಂತನಾ? ಹೌದು, ಇವತ್ತು ಕಾಶಿ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಕಾಶಿಗೆ ಯಾರು ಹೋಗಿದ್ರು, ಯಾರು ವಿಡಿಯೋ ಮಾಡಿದ್ರು ಎಲ್ಲ ಖಂಡಿತ ನಿಮಗೆ ಮುಂದೆ ಹೇಳ್ತೀನಿ. ಫಸ್ಟು ನಾವು ಕಾಶಿ ಬಗ್ಗೆ ತಿಳ್ಕೊಳ್ಳೋಣ. ಸನಾತನ ಧರ್ಮವನ್ನು ನಂಬುವ ಪ್ರತಿ ಹಿಂದುವು ತನ್ನ ಜೀವಿತಾವಧಿಯಲ್ಲಿ ಬಯಸುವ ಒಂದೇ ಒಂದು ತೀರ್ಥಯಾತ್ರೆ ಎಂದರೆ ಅದು ಕಾಶಿ ಯಾತ್ರೆ. ಸಾಮಾನ್ಯವಾಗಿ ಕಾಶಿ ಯಾತ್ರೆ ಮಾಡುವವರು ತಮ್ಮ ಪಿತೃ ಕಾರ್ಯವನ್ನು ಮಾಡಲು, ಪಿಂಡ ಪ್ರದಾನ ಮಾಡಲು ಅಥವಾ ಅಸ್ಥಿ ವಿಸರ್ಜನೆ ಮಾಡಲು ಕಾಶಿಗೆ ಹೋಗುವುದು ವಾಡಿಕೆ. ತಮ್ಮ ಜೀವನದ ಅವ್ಯಾಂಕ ಜವಾಬ್ದಾರಿಗಳನ್ನು ಮುಗಿಸಿ ನಂತರ ಕಾಶಿ ಯಾತ್ರೆ ಮಾಡುತ್ತಾರೆ. ಅನೇಕ ಯುಗಗಳಿಂದ ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಂಡು ಮುಕ್ತಿ ಕ್ಷೇತ್ರವಾಗಿರುವ ಕಾಶಿ ಕ್ಷೇತ್ರ ಇಂದಿಗೂ ಸಹಸ್ರಾರು ಯಾತ್ರಿಕರನ್ನು, ವಿದ್ವಾಂಸರನ್ನು, ಸಾಧಕರನ್ನು ತನ್ನೆಡೆ ಅಯಸ್ಕಾಂತದಂತೆ ಸೆಳೆಯುತ್ತಿದೆ. ಈ ಕ್ಷೇತ್ರದ ಮಹಿಮೆಯನ್ನು ವ್ಯಾಸ ಮಹರ್ಷಿಗಳು ಸ್ಕಾಂದ ಪುರಾಣದ ಕಾಶಿಖಂಡದಲ್ಲಿ ಸವಿವರವಾಗಿ ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಈ ಕಾಶಿ ಯಾತ್ರೆಗೆ ಹೋಗುವ ಭಕ್ತರು ಗಂಗಾ ಸ್ನಾನ, ವಿಶ್ವನಾಥ ಮತ್ತು ಅನ್ನಪೂರ್ಣ ದೇವಿಯ ದರ್ಶನವನ್ನು ಪ್ರಧಾನವಾಗಿ ಮಾಡಿ ಬರುತ್ತಾರೆ. ಆದರೆ ಮಹಾಕ್ಷೇತ್ರದಲ್ಲಿ ದೇಶದಲ್ಲಿರುವ 68 ಸ್ವಯಂ ಲಿಂಗಗಳಲ್ಲಿ 12 ಲಿಂಗಗಳು ಕಾಶಿಯಲ್ಲೇ ಇವೆ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇರುವ 4 ಧಾಮಗಳು ಅಂದರೆ ಚಾಕ್ಧಾಮ್, 8 ಭೈರವರು, ನವಗೌರಿಯರು, ನವದುರ್ಗ, ನವಶಕ್ತಿ, ನವಮಾತೃಕೆಯರು, ನವಗ್ರಹಗಳು, ದಶಮಹಾವಿದ್ಯೆ, 10 ಪೀಠಗಳು, 12 ಜ್ಯೋತಿರ್ಲಿಂಗಗಳು, 12 ಆದಿತ್ಯರು, 13 ನರಸಿಂಹರು, 16 ಕೇಶವರು, 44 ಚಂಡೀಪೀಠಗಳು, 64 ಯೋಗಿನಿಯರು, 54 ವಿನಾಯಕರು. ಈ ಎಲ್ಲ ಆಲಯಗಳಿಗೂ, ತೀರ್ಥಗಳಿಗೂ ಹಾಗೂ ಕ್ಷೇತ್ರಗಳಿಗೂ ಸ್ವಯಂ ಮಹಿಮೆಯಿಂದ ಇಲ್ಲಿ ಪ್ರತಿಷ್ಠಿತವಾಗಿರುವುದು ಒಂದು ಅದ್ಭುತವೆಂದೇ ಹೇಳಬಹುದು. ಈ ಮಹಾಕ್ಷೇತ್ರದ ಬಗ್ಗೆ ಎಲ್ಲ ವಿವರಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಕಾಶಿ ಕ್ಷೇತ್ರದಲ್ಲಿರುವ ಕೆಲವು ಅತ್ಯದ್ಭುತ, ಅತಿ ಶಕ್ತಿವಂತ ಹಾಗೂ ವಾರಣಾಸಿಯ ಕ್ಷೇತ್ರದ ಕೆಲವು ರಹಸ್ಯ ಸಂಗತಿಗಳನ್ನು ನಮ್ಮ ಈ ಕಾಶಿ ವಿಡಿಯೋದಲ್ಲಿ ಹೇಳುತ್ತೇನೆ. ನನಗೆ ಗೊತ್ತಿರುವಷ್ಟು ನಿಮಗೆ ಹೇಳುತ್ತಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ವಾರಣಾಸಿಗೆ ಹೋಗುವ ಭಕ್ತರು ಮುಖ್ಯವಾಗಿ ನೋಡಲೇಬೇಕಾದ ಮುಖ್ಯ ಕ್ಷೇತ್ರಗಳ ಬಗ್ಗೆ ಹಾಗೂ ಅದರ ಪ್ರಾಮುಖ್ಯತೆಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕಾಶಿಗೆ ಹೋದ ಕೂಡಲೇ ನೀವು ಮುಖ್ಯವಾಗಿ ಮಾಡಲೇಬೇಕಾದ ಮೊದಲ ಕೆಲಸ ಏನೆಂದರೆ ಅದು ಕಾಲಭೈರವನ ದರ್ಶನ. ಇವನು ಕಾಶಿ ನಗರದ ರಕ್ಷಕನೆಂದೇ ಕರೆಯುತ್ತಾರೆ. ಎಲ್ಲದಕ್ಕೂ ಮುಂಚೆ ಏಕೆ ಕಾಲಭೈರವನ ದರ್ಶನ ಮಾಡಬೇಕೆಂದರೆ ಸಾಮಾನ್ಯವಾಗಿ ಕಾಲಭೈರವನ ಅನುಮತಿ ಇಲ್ಲದೆ ಕಾಶಿ ಯಾತ್ರೆಯಾಗಲಿ, ಕಾಶಿನಗರ ಪ್ರವೇಶವಾಗಲಿ ಸಾಧ್ಯವಿಲ್ಲವೆಂದು ಅನಾದಿ ಕಾಲದಿಂದ ನಮ್ಮ ಪೂರ್ವಿಕರಲ್ಲಿ ಒಂದು ನಂಬಿಕೆ ಇದೆ. ವಾಸ್ತವವಾಗಿಯೂ ಕಾಲಭೈರವ ಸ್ವಾಮಿಯ ಅನುಮತಿ ಪಡೆಯದೆ ಕಾಶಿ ಯಾತ್ರೆ ಮಾಡಿದರೆ ಅದರ ಪ್ರತಿಫಲ ಸಿಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಕಾಲಭೈರವನ ಆಲಯದಲ್ಲಿ ದರ್ಶನ ಮಾಡಿಕೊಂಡು ನಂತರ ಕೂತಿರುವ ಪಂಡಿತರ ಕೈಯಲ್ಲಿ ಒಂದು ಬೆತ್ತವಿರುತ್ತದೆ. ಆ ಬೆತ್ತದಿಂದ ನಿಮ್ಮ ಬೆನ್ನಿಗೆ ಒಂದು ಏಟು ಸಣ್ಣದಾಗಿ ಹೊಡೆಯುತ್ತಾರೆ. ನಂತರ ನಮ್ಮ ಕೈಗೆ ಕಾಶಿದಾರವನ್ನು ಕಟ್ಟುತ್ತಾರೆ. ಏನಿ ಭೈರವ ದಂಡನೆ. ಭೈರವ ದಂಡನೆ ಕಾಶಿಯ ಕಾಲಭೈರವನ ಆಲಯದಲ್ಲಿ ಯಾರು ಈ ಬೆತ್ತದ ಏಟಿಗೆ ಒಳಗಾಗುತ್ತಾರೋ ಅವರಿಗೆ ಭೈರವ ದಂಡನೆಯನ್ನು ಅನುಭವಿಸುವ ಅವಶ್ಯಕತೆ ಇರುವುದಿಲ್ಲ ಜೀವನದಲ್ಲಿ. ಎಂದು ಇಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಲ್ಲಿ ಪ್ರದಕ್ಷಿಣೆ ಮುಗಿಸಿ ಕಾಲಭೈರವನ ಅನುಮತಿ ಪಡೆದು ನಂತರ ಮುಂದಿನ ಪ್ರಯಾಣ ಗಂಗಾ ನದಿ ತೀರದ ಕಡೆಗೆ. ಇಲ್ಲಿ ಗಂಗಾ ಸ್ನಾನ ಮಾಡಲು ಹಲವಾರು ಘಾಟ್ಗಳಿವೆ. ಅದರಲ್ಲಿ ಅತಿ ಮುಖ್ಯವಾದದ್ದು ದಶ ಅಶ್ವಮೇಧ ಘಾಟ್.
ಸಾಮಾನ್ಯವಾಗಿ ಕಾಶಿಗೆ ಬರುವ ಭಕ್ತರು ಇದೇ ಘಾಟ್ನಲ್ಲಿ ಸ್ನಾನ ಮಾಡುತ್ತಾರೆ. ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡುವುದರಿಂದ ಜನನ ಮರಣ ಚಕ್ರಗಳಿಂದ ಮುಕ್ತಿ ಲಭಿಸುತ್ತದೆ ಎಂದು ಪ್ರತೀತಿ ಇದೆ. ಕಾಶಿಗೆ ತೆರಳಿದವರು ಕಾಶಿ ವಿಶ್ವನಾಥನ ದರ್ಶನ ಮಾಡುವುದರ ಜೊತೆಗೆ ತಮಗೆ ಇಷ್ಟವಾದಂತಹ ಹಣ್ಣು ತರಕಾರಿ ಬಿಟ್ಟು ಬರಬೇಕು. ಇದರ ಹಿಂದಿನ ಮರ್ಮವಾದರೂ ಏನು? ನಮ್ಮ ಹಿರೀಕರು ಜಾಣರಾಗಿದ್ದರು. ಅವರು ಏನೇ ಒಂದು ಸಂಪ್ರದಾಯ ಆಚರಿಸಿದರೂ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣವಿತ್ತು. ನಮ್ಮ ಆಚರಣೆಗಳನ್ನು ನಿಧಾನವಾಗಿ ಪರಾಮರ್ಶೆ ನಡೆಸಿದಾಗ ಒಂದು ಅತ್ಯದ್ಭುತವಾದ ಲೋಕವೇ ಅನಾವರಣಗೊಳ್ಳುತ್ತದೆ. ಹಾಗೆಯೇ ಕಾಶಿಗೆ ಹೋಗಿ ಬಂದವರು ಏನನ್ನಾದರೂ ಬಿಟ್ಟು ಬರಬೇಕು. ಸತ್ತವರ ಅಸ್ಥಿಯನ್ನು ವಿಸರ್ಜನೆ ಮಾಡಲು ಕಾಶಿಗೆ ತೆರಳುತ್ತಾರೆ. ಸತ್ತವರ ಅಸ್ಥಿಯನ್ನು ವಿಸರ್ಜನೆ ಮಾಡುವುದರಿಂದ ಕಾಶಿಯಲ್ಲಿ ಅವರಿಗೆ ಮುಕ್ತಿ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ. ಕೆಲವರು ಅವರ ಜವಾಬ್ದಾರಿಗಳನ್ನು ಮುಗಿಸಿ ಕಾಶಿಗೆ ತೆರಳುತ್ತಾರೆ. दुर्गा क्षमा शिवा धात्री स्वाहा स्वधा नमोस्तुते। गंगा तरंग रमणीय जटा कलाप गौरी निरंतर विभूषित भाग नारायण प्रियमलय मदापहार वाराणसी पुरपति भज विश्वनाथ। शांताकार भुजगशयन पद्मनाभं सुरेशं विश्वाधार गगन सदृशं मेघवर्णं शुभांगं लक्ष्मीकान्तं कमलनयनं योगिविरजानगम्यं वन्दे विष्णु भवभयहरं सर्वलोकैकनाथं। मूकं करोति वाचालं पंगुं लङ्घयते गिरिं यत्कृपातमहं वन्दे। जय जय भगीरथनंदनी शेषचूरचंदनी नरनाथ विबुधवंदनी जय जय कालिका। जय जय भगीरथनंदनी गंगा मैया की। ओम जय गंगे माता मैया जय गंगे माता। जो नहीं तुमको ध्याता जो नहीं तुमको ध्याता मनवांछित फल पाता। ओम जय गंगे माता। चंद्र की ज्योति तुम्हारी जल निर्मल राधा मिया। जो तेरी शरण पड़ी जो तेरी सोनर पर जाता। ओम जय गंगे माता।
ब्रजगर की नारी, सब जग को प्यासा मिया, सब जग को प्यासा। कृपा दृष्टि तुम्हारी, दया दृष्टि तुम्हारी, त्रिभुवन विख्यात। ओम जय गंगे माता।